ಎಲ್ರಿಗೂ ನಮಸ್ತೆ. ನಾನು ಸೂಪರ್ ಇದ್ದೀನಿ. ನೀವು ಕೂಡ ಚೆನ್ನಾಗಿದ್ದಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಹಾಗೆ ಹ್ಯಾಪಿ ನ್ಯೂ ಇಯರ್. ಯಾಕಂದರೆ ಇದು ನ್ಯೂ ಇಯರ್ ದಿನ ಅಂತ ವ್ಲಾಗ್ ಆಗಿದೆ, ಅಂದರೆ 31st ನೈಟು. ನಾವು ಸೌದೆ ಒಲೆಯಲ್ಲಿ ಬಿರಿಯಾನಿ ಮಾಡಬೇಕು ಅಂತ ತುಂಬ ದಿವಸದಿಂದ ಅಂದ್ಕೊಳ್ತಾ ಇದ್ವಿ, ಬಟ್ ಆಗಿರಲಿಲ್ಲ. ಸೊ ಹೇಗೂ ನ್ಯೂ ಇಯರ್ ಇದೆಯಲ್ಲ, ಮಕ್ಕಳಿಗೆಲ್ಲ ಖುಷಿ ಆಗುತ್ತೆ, ಬಿರಿಯಾನಿ ಮತ್ತು ಚಿಕನ್ ಡ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಒಟ್ಟಿಗೆ ಮಾಡ್ತಾಯಿದ್ದೀವಿ. ಅತ್ತೆ ಎಲ್ಲ ಜೋಡಿಸ್ತಾ ಇದ್ದಾರೆ ಸಾಮಾನುಗಳನ್ನೆಲ್ಲ, ಐಟಮ್ಗಳೆಲ್ಲ ನಾವು ಮುಂಚೆನೇ ಹೆಚ್ಚಿಟ್ಕೊಳ್ತಾ ಇದ್ವಿ. ತುಂಬ ಎಲ್ಲರಿಗೂ ಆಸೆ ಇರುತ್ತೆ ಸೌದೆ ಒಲೆಯಲ್ಲಿ ಬಿರಿಯಾನಿ ಮಾಡೋದು, ಅಂದರೆ ನನಗೆ ತುಂಬ ಇಷ್ಟ ಇತ್ತು. ಯಾವಾಗಲೂ ಮಾತಾಡ್ಕೊಳ್ತಾ ಇದ್ವಿ, ಬಟ್ ಹಾಗೇ ಇರಲಿಲ್ಲ. ಸೊ ಮಾಡೋಣ ಅಂತೇಳಿ ಫೈನಲಿ ಮಾಡ್ತಾಯಿದ್ವಿ. ನನ್ನ ಮಕ್ಕಳಂತೂ ಸಿಕ್ಕಾಬಟ್ಟೆ ಜಗಳ ಮಾಡ್ತಿದ್ರು, ಕಿತ್ತಾಡ್ತಿದ್ರು. ಹಾಗೆ ಅಲ್ವಾ, ಏನು ಮಾಡೋಕ್ಕಾಗಲ್ಲ. ಅದಾದಮೇಲೆ ಚಿಕನ್ ಡ್ರೈ ಮತ್ತು ಬಿರಿಯಾನಿ 2 ರೆಸಿಪಿ ನಾವು ಮಾಡ್ತಾಯಿದ್ವಿ. ಚಿಕನ್ ಡ್ರೈ ಫಸ್ಟು ಮಾಡೋಣ ಅಂತೇಳ್ಬಿಟ್ಟು ಮಾಡ್ಕೊಳ್ತಾಯಿದ್ರು. ಟೈಮ್ ಕೂಡ 9 o'clock ಆಗಿತ್ತು. ಊಟ ಎಲ್ಲ ಆಗೋಷ್ಟೊತ್ತಿಗೆ 10:30 ಆ ಟೈಮ್ ಆಯಿತು. ಚಿಕನೆಲ್ಲ ತೊಳೆದು ಇಟ್ಕೊಂಡಿದ್ರು. ನಾನು ಚಿಕನ್ ಡ್ರೈ ರೆಸಿಪಿದು ನಾನು ಬ್ಲಾಗ್ ಮಾಡಿಲ್ಲ, ಗ್ರೇವಿದು. ಬಿರಿಯಾನಿದು ಫುಲ್ ಬ್ಲಾಗ್ ಮಾಡಿದ್ದೀನಿ, ಅದು ನಾನು ನೆಕ್ಸ್ಟು ಅಪ್ಲೋಡ್ ಮಾಡ್ತೀನಿ. ತುಂಬ ಚೆನ್ನಾಗಿ ಬಂದಿದೆ ಬಿರಿಯಾನಿ ಕೂಡ. ಬಿರಿಯಾನಿಗೆ ಇಷ್ಟು ಸಾಮಗ್ರಿಗಳನ್ನು ತೋರಿಸ್ನಲ್ಲ, ಅದಿಷ್ಟು ಬೇಕಾಗತ್ತೆ. 2 kg ನಾವು ಬಿರಿಯಾನಿ ಮಾಡಿದ್ವಿ. ಇಷ್ಟು ಹೇಳ್ತಾ ಇವತ್ತಿನ ಬ್ಲಾಗ್ ಮುಗಿಸ್ತಾ ಇದ್ದೀನಿ. ನೀವೆಲ್ಲ ಹೇಗೆ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ರಿ ಅಂತೇಳಿ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.